ಸತ್ಯ ನ್ಯೂಸ್ ನೈಜ ಸುದ್ದಿಯ ಅನಾವರಣ. ಘಟನೆ ಆಗುತ್ತೆ, ನೂರಾರಾಗುತ್ತೆ, ದಿವಸ ಹತ್ತಾರಾಗುತ್ತೆ. ಇವನು ಏನು ಮಾಡ್ತಾರೆ, ಅದೇನೋ ಆಗಿರುತ್ತೆ, ಅದೇನೋ ಬಿಡಿ ಹೋಗಲಿ. ಇವನು ಸಮಾಜದ ಬಗ್ಗೆ ಯಾಕೆ ಬೈಬೇಕು? ಅಲ್ಲೆಲ್ಲೋ ಇವನು ಜನ ಸೇರ್ಸೋಕ್ಕಾಗಲ್ಲ. ಯಾವನೋ ಜನ ಸೇರಿಸಿದ್ರೆ ಅಲ್ಲಿ ಹೋಗಿ ಗುಂಪಲ್ಲಿ ಏನೇನೋ ಹೇಳಿಬಿಟ್ಟು ಹೀರೋ ಆಗೋಕ್ಕೆ ಹೋಗೋದು. ಅವೆಲ್ಲ ಮಾಡೋಕ್ಕೆ ಹೋಗ್ಬೇಡ ಅಂತ ಸಂತೋಷ್. ನಿನಗೆ ಕಿವಿ ಮಾತು ಹೇಳ್ತಾ ಇದ್ದೀವಿ. ಆಮೇಲೆ ನೀನು ಹೇಳ್ತೀಯಲ್ಲ ಛೇಲಗಳದ್ದು ಬಿಟ್ಟು, ಛೇಲ ಅಂತೀಯಲ್ಲ, ನೀನು ಬೆಳೆಸ್ಕೊಂಡಿರೋ ಛೇಲಗಳು ಇವರೆಲ್ಲ ಬೆಳೆಸ್ಕೊಂಡಿರೋದು. ಈಗ ನೀನು ಹೇಳ್ತಾ ಇದೆಯಲ್ಲ ಯಾರ್ಯಾರಿಗೂ ಛೇಲಗಳು, ಏನೇನು ಹೇಳಿಸ್ತಾ ಇದೀಯಾ, ಏನೇನು ಮಾಡಿಸ್ತಾ ಇದೀಯಾ ನೀನು? ಅರಸೀಕೆರೆ ಜನ ನಿನ್ನ ಇದು ಗೊತ್ತಾಗಿದೆ, ಬಂಡವಾಳ ಗೊತ್ತಾಗಿದೆ. ನಿನ್ನ ಹತ್ರ ಯಾರೂ ಇಲ್ಲ, ಈಗ ಹಿಂದವ್ರು ಯಾರೂ ಇಲ್ಲ. ಎಲ್ಲಪ್ಪ ಹೋದ್ರು ಶೇಖರಣ್ಣ ಏನೇನು ಸಹಾಯ ಮಾಡಿದ್ದಾರೆ ಗೊತ್ತಾ ನಿನಗೆ? 4,500 ಲೀಟ್ ಕೊಡಿಸಿದ್ರಲ್ಲ, ಅವ್ರಿಗೆ ಜೊತೆಲಿ ಇಟ್ಕೊಂಡಿದೀಯಾ ನೀನು? ರಾಜಕೀಯನ ಮಾತಾಡೋಕೆ ಹೋದರೆ ಭಾಳ ಇದೆ ನಿನ್ನ ಹತ್ರ. ಅಲ್ಲೆಲ್ಲೋ ಹೇಳ್ತೀಯಾ PP ಸರ್ಕಲಲ್ಲಿ BJPಲಿ ಇದ್ದಾಗ ಮುಸ್ಲಿಮ್ಸ್ ಓಟ್ ಬೇಡ ಅಂತೀಯ. ಅಲ್ಲೆಲ್ಲೋ ಮುಜಾರ್ ಮೊಲ್ಲಕ್ಕೆ ಬರ್ತೀಯಾ, ಮುಸ್ಲಿಂ ಓಟ್ ಬೇಕು ಅಂತೀಯ. ಅಲ್ಲೆಲ್ಲೋ ಅದೊಂದು ಯಾವುದಪ್ಪ ತುಮ್ಮೇನಹಳ್ಳಿಲಿ ಹೇಳ್ತೀಯಾ ಪಾಕಿಸ್ತಾನದಿಂದ ಬಾಂಗ್ಲಾದೇಶದಿಂದ ಬಂದಿದೆಯಾ ಅಂತ ಹೇಳ್ತೀಯ. ಅದೇ ಬಾಂಗ್ಲಾದೇಶ ಅದೇ ಪಾಕಿಸ್ತಾನದ ಜೊತೆ ಇಟ್ಕೊಂಡು ತಿರುಗಿದೆ ಸ್ವಲ್ಪ ದಿನ. ಅವೆಲ್ಲ ಉತ್ತರ ಕೊಡಪ್ಪ ನೀನು. ಜಾತಿಗೆ ಏನಕ್ಕೆ ಇಡ್ತಾ ಇದೆಯಾ, ಬೆಂಕಿ ಹಚ್ತಾ ಇದೆಯಾ? ಡೈರೆಕ್ಟ್ ಆಗಿ ಹೇಳು, ನೀನು ಮಾತಾಡು, ಏನಿದೆ ಅಂತ ಹೇಳು. ಈ ಥರ ರಾಜಕೀಯ ಮಾಡಿದ್ರೆ ನೀನು, ಅವ್ನು ಯಾವನೋ ರಾತ್ರಿ ಹೇಳಿದಾನೆ ಖುರೇಸ್ ಅಂತ, ಅಲ್ಲಿ ಹೋಗಿ ರಾಜಕೀಯ ಮಾಡೋಗು ಟಿಪ್ಟೂರಲ್ಲಿ. ಆ ಸಮುದ್ರಿ ಅಲ್ಲಿರ್ಬೋದು, ಇಲ್ಲಿಲ್ಲ, ಅರಸೀಕೆರೆಯಲ್ಲಿ ಇಲ್ಲ. ಅದು ಅರಸೀಕೆರೆ ಶಾಂತಿಯ ತೋಟ. ಹಾಳು ಮಾಡಬೇಡ ನೀನು. ಇಲ್ಲಿ ಬಂದು ಅರಸೀಕೆರೆಯಲ್ಲಿ ಹಾಳು ಮಾಡೋಕ್ಕೆ ಹೋಗಬೇಡ. ನೀನು ಬಂದ ಮೇಲೆ ಎಷ್ಟು ಅಟ್ರಾಸಿಟಿ ಆಗಿದೆ ಅದು ಇದು ರೆಕಾರ್ಡ್ ತೆಗ್ಸು ಫಸ್ಟು. ಜಾತಿ ಮೇಲೆ. ಆಮೇಲೆ ನಿನ್ನೆ ಸ್ಟ್ರೈಕ್ ಮಾಡೋದಲ್ಲ, ಅವ್ರು ಯಾರೋ ಪಾಪ ಏನೇನೋ ಹೇಳ್ಕೊಂಡು ಅವರಿಬ್ಬರು ಕರ್ಕೊಂಬರ್ಬೇಕಿತ್ತು, ನೀನು ಜೊತೆಲಿ ಇಟ್ಕೊಂಡು ಸ್ಟ್ರೈಕ್ ಮಾಡಬೇಕಿತ್ತು. ಅವ್ರು ಬಿಟ್ಬಿಟ್ರು. ಅವರು ಸಮಯಾಣ ಸಸ್ತಾಷ್ಟು ಬಿಟ್ರು ನಿನಗೆ. ಅಲ್ಲೆಲ್ಲೋ ಅವ್ರ ಮಗ ಬೇರೆಯವ್ರ ಮಗನೋ ಯಾರೋ ಮಾಡ್ತಿದ್ರೆ ನಿನಗೆ ಸಿಗೋರ, ಅದು ಮಾಮೂಲಿ ಅಂತ ಹೋಗೋರು. ಅವ್ರಿಗೆ ಇನ್ನೇನು ಕಿಸಿಯೋಕ್ಕಾಗಿಲ್ಲ. ನೀನು ಇಲ್ಲಿ ಬಂದುಬಿಟ್ಟೆ. ಇಲ್ಲಿ ಶಮೇಣದ ಮೇಲೆ ಅವ್ನ ಮಗ ಪಾಪ ಮೈಸೂರಲ್ಲಿ ಓದ್ಕೊಂಡಿದ್ದಾನವನು. ಅವನೇನೋ ರಂಜಾನ್ ತಿಂಗಳು ಅಂತ ಹಬ್ಬಕ್ಕೆ ಬಂದವನೇ. ಹೇಳ್ತೀಯಾ ರೌಡಿ ಲಿಸ್ಟ್ ಮಾಡಬೇಕು, ಅದು ಮಾಡಬೇಕು. ಅಷ್ಟು ಮಾಡಿದ್ರೆ ನಿನ್ನ ಮೇಲೆ ಎಷ್ಟು ಮಾಡಬೇಕು ಗೊತ್ತಾ? ಎಷ್ಟು ಮಾಡಬೇಕು ನಿನಗೆ? ನೀನು ಅರಸೀಕೆರೆಗೆ ಬಂದಮೇಲೆ ಎಷ್ಟು ಗಲಾಟೆ ಮಾಡಿಸಿದೀಯಾ, ಏನೇನು ಮಾಡಿಸಿದೀಯಾ? ಎಲ್ಲ ಸುಮ್ಮನೆ ನಾವು ಆರಾಮಾಗಿದ್ದೀವಿ. ಎಲ್ಲ ಪರಿಶೋಧನೆ ಮಾಡಿ ಏನೇನೋ ಮಾಡೋಕ್ಕೆ ಹೋಗಬೇಡ. ನೀನು ದೊಡ್ಡವನು ಅಂತ ತಿಳ್ಕೊಂಡಿದ್ದೀನಿ. ಈ ಸಣ್ಣ ಬುದ್ಧಿಗೆ ಬರೋಕ್ಕೆ ಹೋಗಬೇಡ. ನೀನು ಸಮಾಜ ಅಂತ ಹೇಳಕ್ಕೆ ಹೋಗಬೇಡ. ಅವೆಲ್ಲ ಮಾಡೋಕ್ಕೆ ಹೋಗಬೇಡ. ಏನು ಗೊತ್ತಾ, ನೀನು ರಾಜಕೀಯ ನೀನು ಮಾಡ್ಕೋ. ದೊಡ್ಡಲ್ಲಿದೆಯಾ ಪಾಪ, ಅದು ಎಲ್ಲ ರಾಜಕೀಯಕ್ಕೆ ಬಂದರೆ ಎಲ್ಲ ಬಿಚ್ಚಿಬಿಡ್ಬೇಕಾಗತ್ತೆ. ಅಲ್ಲಿ ಮುಜಾರ್ ಮೂಲದಲ್ಲಿ ಒಂದು ಸ್ವಲ್ಪ ಬಿಚ್ಚಿದ್ದೀನಿ, ಓಡೋದೆ. ಇಲ್ಲಿ ಪೂರ ಬಿಚ್ಚಬೇಕಾಗತ್ತೆ. ಹುಷಾರಾಗಿರೋ, ಆಯಿತಾ? ಅವ್ನು ಸಿಕಂದರ್ ನನಗಿಂತ 3 ವರ್ಷ ಸಣ್ಣವನು, ಅದಕ್ಕಿಂತ ನಾನು ಇನ್ನೂ 3 ವರ್ಷ ದೊಡ್ಡವನು, ಗೊತ್ತಾ? ಬಾ ಫಸ್ಟು ಯಾವ್ದಾರ ಪಂಚಾಯತಿಗೋ ಯಾವುದೋ ಎಲೆಕ್ಷನ್ಗೆ ಬಾ, ಅವಾಗ ನಿಂತ್ಕೊಂಡು ಆಮೇಲೆ MLA ಆಗಂತೆ. ಆಯಿತು, MLAನೇ ಆಗು ನೀನು. ಈ ಥರನಾ ಜನ ದೊಡ್ಡ್ರ? ಶೇಖರಪ್ಪ ಎಲ್ಲಿ ಹೋದ್ರು? ಎಲ್ಲಿ ಹೋದ್ರು? ರಾಜಕೀಯ ಮಾಡೋಕ್ಕೆ ಹೋಗಬೇಡ. ನಾನು ರಾಜಕೀಯ ಮಾಡ್ತೀನಿ, ನಮಗೂ ಗೊತ್ತು. ಅವೆಲ್ಲ ಮಾಡೋಕ್ಕೆ ಹೋಗಬೇಡ. ನಮ್ಮ ಸಮಾಜದ ಬಗ್ಗೆ ನೀನು ಏನು ಹೇಳಕ್ಕೆ ಹೋಗಬೇಡ.